ಇವರೆಲ್ಲರೂ ಹಿರಿಯ ನಾಯಕರಾಗಿದ್ದರು. ಇವರು ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠ ಆಡಳಿತಗಾರರು ಬ್ರಿಟಿಷರೆಂದು ನಂಬಿದ್ದರು. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಆಡಳಿತ ಯಾರಿಗೆ ಮಾಡಕ್ ಬರ್ತದೆ ಅಂತ ಹೇಳಿದ್ರು, ಬ್ರಿಟಿಷರಿಗೆ ಮಾತ್ರ ಬರ್ತೈತಿ ಅನ್ನುವಂತಹ ನಿರ್ಧಾರವನ್ನ ಮಾಡಿದವರಾಗಿದ್ದರು. ಇವರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಮನವಿ ಮತ್ತು ಸಮಾಲೋಚನೆಗಳಲ್ಲಿ ನಂಬಿಕೆಯನ್ನಿಟ್ಟಿದ್ದರು. ಮನವಿ ಮತ್ತು ಸಮಾಲೋಚನೆಗಳಲ್ಲಿ ನಂಬಿಕೆಯನ್ನಿಟ್ಟಿದ್ದರೆ ಇವತ್ತೊಂದು ಕಾಯ್ದೆ ಪಾಸ್ ಮಾಡ್ಬೇಕಾದ್ರೆ ಬ್ರಿಟಿಷರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ರು. ಒಂದು 6 ತಿಂಗಳು ಜಗದಿದ್ರು, ಮತ್ತೆ ಅದನ್ನ ಸಭೆ ನಡೆಸಿ ಮತ್ತೊಂದು 6 ತಿಂಗಳು ಜಗತ್ತಿದ್ರು. ಇವರ ನಿರ್ಣಯಗಳು ಸಹಿತ ಮಂದಗತಿಯಲ್ಲಿಯೇ ಬರುತ್ತಿದ್ದವು. ಇವರನ್ನ ಮಂದಗಾಮಿಗಳು ಅಂತ ಹೇಳಿ ಕರಿತೀವಿ. ಪ್ರಮುಖ ನಾಯಕರು ಅಂತ ನಾವು ನೋಡಿದಾಗ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಯಮಜಿ ರಾನಡೆ, ಗೋಪಾಲಕೃಷ್ಣ ಗೋಖಲೆ, ಮದನ ಮೋಹನ ಮಾಳವೀಯ, ಶ್ರೀಶಂಕರ್ ನಾಯರ್, ಮಧುಸೂದನ ದತ್ ಅನ್ನುವಂತಹ ಅನೇಕ ಮಹನೀಯರೆಲ್ಲರೂ ಮಂದಗಾಮಿಗಳ ನಾಯಕರೇ ಆಗಿದ್ದರು ಅಂತ ನಾವು ನೋಡ್ತೀವಿ. ಇವರು ಮಾಡಿರುವಂತಹ ಸಾಧನೆಗಳು ಅಂತ ನಾವು ನೋಡಿದಾಗ ದಾದಾಬಾಯಿ ನವರೋಜಿ ಅವರನ್ನ ನಾವು ನೋಡ್ತೀವಿ ಅಂತ. ದಾದಾಬಾಯಿ ನವರೋಜಿ ಎನ್ನುವಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ಇವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಇವರು ಆರ್ಥಿಕ ಸೋರಿಕೆಯ ಸಿದ್ಧಾಂತದ ಮೂಲಕ, ಡ್ರೇನ್ ಥಿಯರಿ ಅನ್ನುವಂಥದರ ಮೂಲಕ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹೇಗೆ ಹರಿದು ಹೋಗುತ್ತಿದೆ ಎಂಬುದನ್ನ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರು ಅಂತ ಹೇಳಿ ನಾವು ನೋಡ್ತೀವಿ. ಇವರು ದಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನ ಬರೀತಾರೆ. ಅಲ್ಲದೆ ವಾಯ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ. 3 ಬಾರಿಗೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಬ್ರಿಟನ್ನಿನ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸದಸ್ಯ ಯಾರಪ್ಪ ಅಂತ ಹೇಳಿದ್ರೆ ದಾದಾಬಾಯಿ ನವರೋಜಿ ಅವರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು ಫಿರೋಜ್ ಶಾ ಮೆಹ್ತಾ ಅನ್ನುವಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ಈ ಫಿರೋಜ್ ಶಾ ಮೆಹ್ತಾ ಅವರು 1885ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಎಂಬ ಸಂಘವನ್ನ ಸ್ಥಾಪಿಸಿದರು. ಅಲ್ಲದೆ ಬಾಂಬೆ ಕ್ರೋನಿಕಲ್ ಎಂಬ ಪತ್ರಿಕೆಯನ್ನು ಹೊರಡಿಸಿದರು ಫಿರೋಜ್ ಶಾ ಮೆಹ್ತಾ ಅವರು. ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರ ಬಗ್ಗೆ ಮಾತನಾಡಿದಾಗ ಇವರನ್ನ ಮಹಾರಾಷ್ಟ್ರದ ವಜ್ರ ಎಂದು ಕರೆದವರು ಯಾರಪ್ಪ ಅಂತ ಕೇಳಿದ್ರೆ ಬಾಲಗಂಗಾಧರ ತಿಲಕರು. ಇವರು ನೇಷನ್ ಎಂಬ ಪತ್ರಿಕೆಯನ್ನ ಹೊರಡಿಸಿದರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಅಲ್ಲದೆ ಇವರು 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಯಾವುದು ಮೂಲಕ ವಿದೇಶದಲ್ಲಿರುವ ಭಾರತೀಯ ಕಾರ್ಮಿಕರ ಹಿತರಕ್ಷಣೆಯನ್ನ ಮಾಡುವ ಗುರಿಯನ್ನ ಹೊತ್ತಿದ್ರು. ಯಾರು? ಗೋಪಾಲಕೃಷ್ಣ ಗೋಖಲೆಯವರು ಅಂತ ನಾವು ನೋಡ್ತೀವಿ. ಇನ್ನು ಗೋಪಾಲಕೃಷ್ಣ ಗೋಖಲೆಯವರಂತ ನಾವು ಅಧ್ಯಯನವನ್ನ ಮಾಡಿದಂತಹ ನಂತರದಲ್ಲಿ ನಿಮಗೆ ಹೇಳ್ತೀನಿ. ಇನ್ನ ಈ ಗೋಪಾಲಕೃಷ್ಣ ಗೋಖಲೆಯವರ ನಂತರದಲ್ಲಿ ಮದನ ಮೋಹನ ಮಾಳವೀಯ ಅಂತ ನಾವು ನೋಡ್ತೀವಿ ಅಂತ. ಇವರು ಅಲಹಾಬಾದಿನ ಪ್ರಸಿದ್ಧ ವಕೀಲರಾಗಿದ್ದರು ಅಂತ ನೋಡ್ತೀವಿ. ಇವರು ಫ್ರೀ ಹಿಂದೂಸ್ತಾನ್, ಇಂಡಿಯನ್ ಯೂನಿಯನ್, ಅಭ್ಯುದಯ್ ಎಂಬ ಪತ್ರಿಕೆಗಳನ್ನ ಹೊರಡಿಸಿ ಏನ್ ಮಾಡಿದ್ರಿ ಸರ್ ಅಂತ ಕೇಳಿದ್ರೆ ಎಂಬ ಪತ್ರಿಕೆಗಳನ್ನ ಹೊರಡಿಸಿದಂತಹ ಮಹಾನ್ ನಾಯಕರಾಗಿದ್ದರು ಅಂತ ಹೇಳಿ ನಾವು ನೋಡ್ತೀವಿ. ಇನ್ನ ಸಿ ಶಂಕರ್ ನಾಯರ್ ಅನ್ನುವಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ಇವರು ಮದ್ರಾಸಿನ ಪ್ರಥಮ ಅಡ್ವೊಕೇಟ್ ಜನರಲ್ ಆಗಿದ್ದರು. ವೈಸರಾಯನ ಕಾರ್ಯಕಾರಿ ಸಮಿತಿಯ ಮೊದಲ ಭಾರತೀಯ ಸದಸ್ಯ ಯಾರು? ಸಿ ಶಂಕರ್ ನಾಯರ್ ಅವರು. ಇವರು ಗಾಂಧಿ ಅಂಡ್ ಅನಾರ್ಕಿ ಎಂಬ ಪುಸ್ತಕವನ್ನು ಬರೆದರು. 1919ರ ಜಲಿಯನ ವಾಲಾಬಾಗದ ದುರಂತದ ನಂತರ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದವರಾಗಿದ್ದರು ಅಂತ ನಾವು ನೋಡ್ತೀವಿ. ಮಧುಸೂದನ ದತ್ತ ಅನ್ನುವಂತಹ ವ್ಯಕ್ತಿಗಳನ್ನ ನಾವು ನೋಡಿದಾಗ ಇವರನ್ನ ಆಧುನಿಕ ಒಡಿಸ್ಸಾದ ಶಿಲ್ಪಿ ಏನಂತ ಕರೀತಾರೆ? ಇವರು ಓರಿಯಾ ಎಂಬ ಪತ್ರಿಕೆಯನ್ನ ಹೊರಡಿಸಿದರು ಅಂತ ನಾವು ನೋಡ್ತೀವಿ. ಮಂದಗಾಮಿಗಳ ಪ್ರಯತ್ನದ ಫಲದಿಂದಾಗಿ 1892ರ ಭಾರತ ಕೌನ್ಸಿಲ್ ಕಾಯ್ದೆ ಅನ್ನುವಂಥದ್ದು ಪಾಸ್ ಆಯಿತ್ರಿ. ಭಾರತ ಕೌನ್ಸಿಲ್ ಕಾಯ್ದೆ ಅಂತ ಹೇಳಿ ನಾವು ನೋಡ್ತೀವಿ. ಈ ಕಾಯ್ದೆಯ ಅನ್ವಯ ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆತವು. ಕೇಂದ್ರ ಶಾಸಕಾಂಗದೊಳಗ ಹೆಚ್ಚಿನ ಸ್ಥಾನಗಳನ್ನ ಒದಗಿಸಿಕೊಂಡ ಕಾಯ್ದೆ ಇದು. ಮಂದಗಾಮಿಗಳ ಪ್ರಯತ್ನದ ಫಲ ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ. ಈ ಮಂದಗಾಮಿಗಳ ನೀತಿಯನ್ನ ತೀವ್ರಗಾಮಿಗಳು ರಾಜಕೀಯ ಭಿಕ್ಷಾಟನೆ ಏನಂತ ಟೀಕೆ ಮಾಡ್ತಾರೆ? ರಾಜಕೀಯ ಭಿಕ್ಷಾಟನೆ ಅಂತ ಟೀಕೆಯನ್ನ ಮಾಡ್ತಾರ ಅನ್ನುವಂಥದನ್ನ ನಾವು ನೋಡ್ತೀವಿ ಅಂತ. ಆದಾಗ್ಯೂ ಸಹಿತ ಲಾಲಾ ಲಜಪತ್ ರಾಯರು ಹೇಳ್ತಾರೆ, ಕೆಲವೊಬ್ಬರಿಗೆ ದೇಶಭಕ್ತಿಯ ಹೆಸರಿನಲ್ಲಿ ಬ್ರಿಟಿಷರೊಂದಿಗೆ ವ್ಯವಹಾರ ಮಾಡಲು ಅನುಕೂಲಕರವಾಗಿತ್ತು. ನೋಡ್ರಿ, ಈ ನೀತಿ ಹೆಂಗಾಗಿತ್ತಂದ್ರೆ ಕೆಲವೊಬ್ಬರಿಗೆ ದೇಶಭಕ್ತಿಯ ಹೆಸರಿನಲ್ಲಿ, ಕೆಲವೊಬ್ಬರಿಗೆ
ದೇಶಭಕ್ತಿಯ ಹೆಸರಿನಲ್ಲಿ ಬ್ರಿಟಿಷರೊಂದಿಗೆ ವ್ಯವಹಾರ ಮಾಡಲು ಅನುಕೂಲಕರವಾಗಿತ್ತು. ಬ್ರಿಟಿಷರೊಂದಿಗೆ ವ್ಯವಹಾರ ಮಾಡಲು ಅನುಕೂಲಕರವಾಗಿತ್ತು ಅಂತ ಹೇಳಿ ಟೀಕೆಯನ್ನ ಮಾಡ್ತಾರ ಅಂತ ಹೇಳಿ ನಾವು ನೋಡ್ತೀವಿ ಅಂತ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಮದನ ಮೋಹನ್ ಮಾಳವೀಯ ಇವರೆಲ್ಲರೂ ಅವರು ಏನೇ ಟೀಕೆ ಮಾಡಲಿರಿ, ಆರಂಭದ ಸ್ವಾತಂತ್ರ್ಯದ ಚಳುವಳಿಗೆ 20 ವರ್ಷಗಳ ಕಾಲದ ಒಂದು ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟವರು ಮಾತ್ರ ಮಂದಗಾಮಿಗಳು ಅಂತ ನಾವು ನೋಡ್ತೀವಿ. ಎಲ್ಲರೇ ಆರಂಭದಾಗಿ ನಾವು ಕಲಿತುಕೊಂಡಿಟ್ಟಿದ್ರೆ ಅಲ್ಲೇ ಬ್ರಿಟಿಷರ ದಂಗೆಯನ್ನು ದಮನ ಮಾಡಿಬಿಡ್ತಿದ್ರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ ತೀವ್ರಗಾಮಿಗಳ ಯುಗ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಏನ್ ಸಾರ್ ತೀವ್ರಗಾಮಿಗಳ ಯುಗ ಅನ್ನುವಂಥದ್ದನ್ನ ನಾವು ನೋಡಿದಾಗ, ತೀವ್ರಗಾಮಿಗಳ ಯುಗ ಅಂತ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ 1905 ರಿಂದ 1919 ಇದು ತೀವ್ರಗಾಮಿಗಳ ಯುಗ ರೆಡಿ ಆಗಬೇಕಾದ್ರೆ ಏನು ಕಾರಣ ಆಯ್ತಂದ್ರೆ, ಜಾಗತಿಕ ಮಟ್ಟದ 2 ಘಟನೆಗಳು ನಮ್ಮ ಭಾರತೀಯ ವಿಷರಕ್ತದ ಯುವಕರ ಮೇಲೆ ಪ್ರೇರಣೆಯನ್ನ ಬೀರಿದವು. ಆ 2 ಘಟನೆಗಳು ಅಂತ ನಾವು ನೋಡಿದಾಗ ಯಾವ್ಯಾವಪ್ಪ ಅಂತ ನಾವಿಲ್ಲಿ ವಿಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ 2 ಘಟನೆಗಳು ಅಂತ ನೋಡಿದಾಗ 1896ರಲ್ಲಿ ಇಥೋಪಿಯಾ ಎಂಬ ದೇಶವು ಇಟಲಿಯನ್ನ ಸೋಲಿಸಿತು. ಇಥೋಪಿಯಾ ಎಂಬ ದೇಶವು ಇಟಲಿಯನ್ನ ಸೋಲಿಸಿತು. 1905ರಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರವಾದಂತಹ ಜಪಾನ್ ದೊಡ್ಡ ರಾಷ್ಟ್ರವಾದಂತಹ ರಷ್ಯಾವನ್ನ ಸೋಲಿಸಿತು. ಈ 2 ಘಟನೆಗಳು ಭಾರತೀಯ ವಿಷರಕ್ತದ ಯುವಕರ ಮೇಲೆ ಪ್ರೇರಣೆಯನ್ನ ಬೀರಿದವು. ತೀವ್ರಗಾಮಿಗಳು ಸ್ವಾಭಿಮಾನಿಗಳಾಗಿದ್ದರು. ನೆಲ ನಮ್ಮದು, ಜಲ ನಮ್ಮದು, ಎಲ್ಲವೂ ನಮ್ಮದು. ಆದರೆ ನಾವ್ಯಾಕೆ ಬ್ರಿಟಿಷರ ಮುಂದೆ ಕೈ ಒಡ್ಡಬೇಕು ಅನ್ನುವಂತಹ ಮನೋಭಾವನೆ ಉಳ್ಳವರಾಗಿದ್ದರು. ಇವರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಮನವಿ ಮತ್ತು ಸಮಾಲೋಚನೆಗಳಲ್ಲಿ ನಂಬಿಕೆಯನ್ನಿಡದೆ ಪ್ರತಿಭಟನೆ ಮತ್ತು ಮುಷ್ಕರಗಳಲ್ಲಿ ನಂಬಿಕೆ ಇಟ್ಟಿದ್ರು. ಒಂದು ಮಾತು ಕೇಳ್ತಿದ್ರು ಬ್ರಿಟಿಷರಿಗೆ, 2ನೇ ಮಾತಿಗೆ ಏನ್ ಮಾಡ್ತಿದ್ರು ಅಂದ್ರೆ ಕಲ್ಲು ತಗೊಂಡಿದ್ದಿರ್ತಿದ್ರು. ಯಾರು? ತೀವ್ರಗಾಮಿಗಳು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಆ ನಿಟ್ಟಿನೊಳಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ ತೀವ್ರಗಾಮಿಗಳ ಪ್ರಮುಖ ನಾಯಕರು ಲಾಲ ಬಾಲ ಬಾಲ ಅರವಿಂದ ಘೋಷ್. ಯಾರು? ಲಾಲ ಬಾಲ ಬಾಲ ಅರವಿಂದ ಘೋಷ್ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್ ಅಂತ ನೋಡ್ತೀವಿ. ಇವರನ್ನು ಪಂಜಾಬದ ಕೇಸರಿ ಅಂತ ಹೇಳಿ ಕರೀತಾರೆ. ಲಾಲಾ ಲಜಪತ್ ರಾಯರನ್ನ ಪಂಜಾಬದ ಕೇಸರಿ ಅಂತ ಕರೀತಾರೆ. ಇವರು ಪಂಜಾಬಿ ಎಂಬ ವಾರ್ತಾಪತ್ರಿಕೆಯನ್ನ, ಯಂಗ್ ಇಂಡಿಯಾ ಎಂಬ ಪತ್ರಿಕೆಗಳನ್ನ ಹೊರಡಿಸ್ತಾರೆ. ಇವರು ಅನ್ಹ್ಯಾಪಿ ಇಂಡಿಯಾ ಎಂಬ ಗ್ರಂಥವನ್ನ ಬರೀತಾರೆ. ಸ್ವದೇಶಿ ಚಳುವಳಿಯ ಸಂದರ್ಭದೊಳಗ ಏನಪ್ಪಾ ಅಂತಂದ್ರೆ, ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಅನೇಕ ಬಾರಿ ಸೆರೆಮನೆ ವಾಸವನ್ನ ಅನುಭವಿಸ್ತಾರೆ ಲಾಲಾ ಲಜಪತ್ ರಾಯರು. 1920ರಲ್ಲಿ AITUCಯ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅಮೆರಿಕದ ನ್ಯೂಯಾರ್ಕ್ದಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ತೀವಿ. 1928ರಲ್ಲಿ ಸೈಮನ್ ಆಯೋಗದ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟಿನಿಂದ ಮರಣ ಹೊಂದಿದರು ಅಂತ ನೋಡ್ತೀವಿ. ಬಾಲಗಂಗಾಧರ ತಿಲಕರ ಬಗ್ಗೆ ಹೇಳಬೇಕು ಅಂದ್ರೆ ಇವರಿಗೆ ಲೋಕಮಾನ್ಯ ಎಂಬ ಬಿರುದಿತ್ತು. ಇವರಿಗೆ ಲೋಕಮಾನ್ಯ ಎಂಬ ಬಿರುದು ಯಾಕೆ ಬಂದಿತ್ತಂದ್ರೆ, ಇವರು ಭಗವದ್ಗೀತೆಯ ಮೇಲೆ ಕುರಿತು ಮಾಡಿದ ಭಾಷಣ ಇಡೀ ಲೋಕಕ್ಕೆ ಪ್ರಿಯವಾಗಿತ್ತು. ಅದಕ್ಕಾಗಿ ಇವರಿಗೆ ಲೋಕಮಾನ್ಯ ಅನ್ನುವಂತಹ ಬಿರುದನ್ನ ನೀಡಿತ್ತು ಅಂತ ನಾವು ನೋಡ್ತೀವಿ ಅಂತ. ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನ ಭಾರತದ ಸ್ವಾತಂತ್ರ್ಯದ ಚಳುವಳಿಯ ನೈಜ ಪಿತಾಮಹ, ಭಾರತದ ಸ್ವಾತಂತ್ರ್ಯದ ಚಳುವಳಿಯ ನೈಜ ಪಿತಾಮಹ ಅಂತ ಹೇಳಿ ಕರೀತಾರೆ. ಯಾರನ್ನ? ಈ ಬಾಲಗಂಗಾಧರ ತಿಲಕರನ್ನ ಭಾರತದ ಸ್ವಾತಂತ್ರ್ಯದ ಚಳುವಳಿಯ ನೈಜ ಪಿತಾಮಹ ಅಂತ ಹೇಳಿ ಕರೀತಾರ ಅಂತ ನಾವು ನೋಡ್ತೀವಿ. 1893ರಲ್ಲಿ ಗಣೇಶ ಉತ್ಸವವನ್ನ, 1895ರಲ್ಲಿ ಶಿವಾಜಿ ಜಯಂತಿ ಉತ್ಸವಗಳನ್ನ ಜಾರಿಗೆ ತಂದರು ಅಂತ ನಾವು ನೋಡ್ತೀವಿ ಅಂತ. ಯಾಕಂದ್ರೆ ಅಲ್ಲಿ ನೆರೆದಿರುವ ಜನರಲ್ಲಿ ಸ್ವರಾಜ್ಯದ ವಿಚಾರಗಳನ್ನ ಬಿತ್ತುವಂತಹ ಮನೋಭಾವನೆ ಉಳ್ಳವರಾಗಿದ್ದರು ಬಾಲಗಂಗಾಧರ ತಿಲಕರು ಅಂತ ನಾವು ನೋಡ್ತೀವಿ ಅಂತ. ಬಾಲಗಂಗಾಧರ ತಿಲಕರು ಮರಾಠ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನ ಹೊರಡಿಸಿದರು. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅನ್ನುವಂತಹ ಘೋಷಣೆಯನ್ನ ಮಾಡಿದಂತಹ ಮಹಾನ್ ನಾಯಕರಿವರು ಬಾಲಗಂಗಾಧರ ತಿಲಕರು. ಬ್ರಿಟಿಷರು ಇವರನ್ನ ಅಶಾಂತಿಯ ಜನಕ, ಬ್ರಿಟಿಷರು ಇವರನ್ನ ಯಾರಿಗೆ ಶಾಂತಿ ಇರ್ಲಾರ್ದಂಗ್ ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷರಿಗೆ ಶಾಂತಿ ಇರ್ಲಾರ್ದಂಗ್ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಇನ್ನು ಬಿಪಿನ್ ಚಂದ್ರ ಪಾಲರು ಅರವಿಂದ ಘೋಷರೊಂದಿಗೆ ಬಂಗಾಳದಿಂದ ಭಾರತ ಸ್ವತಂತ್ರದ ಚಳುವಳಿಯಲ್ಲಿ ಭಾಗವಹಿಸಿದವರಾಗಿದ್ದರು. ಯಾರು? ಈ ಬಿಪಿನ್ ಚಂದ್ರ ಪಾಲ್ ಅಂತ ನೋಡಿದಾಗ ಇವರು ಪಾರದರ್ಶಕ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. ಏನನ್ನ?
ಪತ್ರಿಕೆಯನ್ನು ಹೊರಡಿಸಿದರೆ. ಇನ್ನು ಅರವಿಂದ ಘೋಷರ ಬಗ್ಗೆ ಮಾತನಾಡುವುದಾದರೆ, ಇವರು ತೀವ್ರಗಾಮಿಗಳೂ ಹೌದು, ಕ್ರಾಂತಿಕಾರಿಗಳೂ ಹೌದು, ತತ್ವಜ್ಞಾನಿಗಳೂ ಹೌದು. ಯಾರು? ಅರವಿಂದ ಘೋಷರು ನ್ಯೂ ಲ್ಯಾಂಪ್ ಫಾರ್ ದಿ ಓಲ್ಡ್, ನ್ಯೂ ಲ್ಯಾಂಪ್ ಫಾರ್ ದಿ ಓಲ್ಡ್ ಅನ್ನುವಂತಹ ಕೃತಿಯಲ್ಲಿ ಮಂದಗಾಮಿಗಳನ್ನ ಕಟುವಾಗಿ ಟೀಕಿಸಿದ ನಾಯಕರಿವರು. ಯಾರು? ಅರವಿಂದ ಘೋಷರು ಕರ್ಮಯೋಗಿ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. 1908ರಲ್ಲಿ ಕಿಂಗ್ಸ್ಫೋರ್ಡ್ ಎಂಬ ನ್ಯಾಯಾಧೀಶನನ್ನು ಕೊಲ್ಲುವ ಪಿತೂರಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಶವಾಗದೆ ಪಾಂಡಿಚೇರಿಗೆ ಪಲಾಯನ ಮಾಡಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದರು. ಇವರ ಸುಪ್ರಸಿದ್ಧವಾದ ಅರವಿಂದೋ ಆಶ್ರಮ ಪಾಂಡಿಚೇರಿಯಲ್ಲಿದೆ. ಇವರ ಪ್ರಸಿದ್ಧ ಕೃತಿ ಸಾವಿತ್ರಿ. ಇವರ ಪ್ರಸಿದ್ಧ ಕೃತಿ ಸಾವಿತ್ರಿ. ಇನ್ನು ಮಂದಗಾಮಿಗಳ, ತೀವ್ರಗಾಮಿಗಳ ಯುಗದಲ್ಲಿ ನಡೆದ ಘಟನೆಗಳ ಬಗ್ಗೆ ನಾನು ಮಾತನಾಡುವುದಾದ್ರೆ, 1905ರ ಬಂಗಾಳದ ವಿಭಜನೆ ಅಂತ ನಾವು ನೋಡ್ತೀವಿ ಅಂತ. ಬಂಗಾಳದ ವಿಭಜನೆ ಅಂತ ನಾವು ನೋಡಿದಾಗ ವೈಸರಾಯನಾಗಿರುವಂತಹ ಲಾರ್ಡ್ ಕರ್ಜನ್ ಹಿಂದೂ ಮುಸ್ಲಿಮರಲ್ಲಿ ಭೇದವನ್ನ ಹುಟ್ಟಿಸುವುದರ ಸಲುವಾಗಿ ತನ್ನ ಕಾರ್ಯದರ್ಶಿ ರಿಸ್ಲೆಯ ಮೂಲಕ 1905 ಅಕ್ಟೋಬರ್ 16ರಂದು ಬಂಗಾಳದ ವಿಭಜನೆಯನ್ನ ಮಾಡಿದ. ಆದರೆ ಬಂಗಾಳದ ಜನತೆ ಹಿಂದೂ ಮುಸ್ಲಿಂ ಪರಸ್ಪರ ಒಂದೇ ಎಂದು ಹೋಳಿ ಮತ್ತು ರಾಖಿ ಹಬ್ಬದ ಆಚರಣೆಯನ್ನ ಮಾಡಿದರು. ರಾಖಿ ಹಬ್ಬಕ್ಕೆ ಚಾಲನೆ ನೀಡಿದವರು ರವೀಂದ್ರನಾಥ ಟ್ಯಾಗೋರರು ಅಂತ ನಾವು ನೋಡ್ತೀವಿ. ಅಮರ ಸೋನಾ ಬಾಂಗ್ಲಾ, ವಂದೇ ಮಾತರಂ ಎಂಬ ಘೋಷಣೆಗಳು ಮೊಳಗಿದವು. ಸ್ವದೇಶಿ ಚಳುವಳಿಗಳು ಆರಂಭವಾದವು. ವಿದೇಶಿ ವಸ್ತುಗಳ ತಿರಸ್ಕಾರ ನಡೆಯಿತು. ಪರಿಣಾಮವಾಗಿ 1911ರಲ್ಲಿ ವೈಸರಾಯ ಎರಡನೇ ಹಾರ್ಡಿಂಜ್ ಬಂಗಾಳದ ವಿಭಜನೆಯನ್ನ ರದ್ದು ಮಾಡಿದ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು 1906ರ ಮುಸ್ಲಿಂ ಲೀಗ್ ಸ್ಥಾಪನೆ ಅಂತ ನಾವು ನೋಡ್ತೀವಿ ಅಂತ. 1906ರ ಮುಸ್ಲಿಂ ಲೀಗ್ ಸ್ಥಾಪನೆ ಅಂತ ನಾವು ನೋಡಿದಾಗ 1906ರಲ್ಲಿ ಸಲೀಮುಲ್ಲಾ ಖಾನ್ ಮತ್ತು ಅಗಾಖ್ ಖಾನರ ನೇತೃತ್ವದಲ್ಲಿ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತ್ರಿ. ಇದರ ಉದ್ದೇಶಗಳೇನಪ್ಪಾ ಅಂತಂದ್ರೆ, ಮುಸ್ಲಿಮರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವುದು, ಮುಸ್ಲಿಮರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುವುದು, ಮುಸ್ಲಿಮರಿಗೆ ಉನ್ನತ ಹುದ್ದೆಗಳಲ್ಲಿ ಹೆಚ್ಚಿನ ಅವಕಾಶ ದೊರೆಯುವಂತೆ ಮಾಡುವುದು, ಮುಸ್ಲಿಮರಿಗೆ ಒಗ್ಗಟ್ಟಿನ ಮನೋಭಾವನೆಯನ್ನು ಬೆಳೆಸುವುದು. ಒಟ್ಟಾರೆಯಾಗಿ ಮುಸ್ಲಿಮರ ಶ್ರೇಯೋಭಿವೃದ್ಧಿಗಾಗಿಯೇ ಜನಿಸಿದಂತಹ ಸಂಸ್ಥೆ ಯಾವುದಾಗಿತ್ತು? ಇನ್ನು 1907ರ ಸೂರತ್ ಬಿಕ್ಕಟ್ಟು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಏನ್ ಸಾರಿದು ಸೂರತ್ ಬಿಕ್ಕಟ್ಟು ಅಂತ ನಾವು ನೋಡಿದಾಗ 1906ರಲ್ಲಿ ಕಲ್ಕತ್ತಾದೊಳಗ ಕಾಂಗ್ರೆಸ್ ಅಧಿವೇಶನ ನಡೆದ. ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾದ. ದಾದಾಬಾಯಿ ನವರೋಜಿ ಅವರು ತೀವ್ರಗಾಮಿಗಳಿಗೂ ಮಂದಗಾಮಿಗಳಿಗೂ ಬೇಕಾದ ನಾಯಕರಾಗ್ಯಾರ. ಆಗ 1906ರ ಸಮ್ಮೇಳನದಲ್ಲಿ ತೀವ್ರಗಾಮಿಗಳು ಸ್ವರಾಜ್ಯ 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 ಅನ್ನುವಂತಹ ಘೋಷಣೆ ಮಾಡಲಾಗತ್ತಾರೆ. ಅವರ ಒತ್ತಡಕ್ಕೆ ಮಾಡಿದಂತಹ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ಯವೇ ಕಾಂಗ್ರೆಸ್ಸಿನ ಗುರಿ ಎಂದು ಬಿಟ್ಟರು. 1906ರ ಸ್ವರಾಜ್ಯ ಎಂದರೇನು ಪ್ರಶ್ನೆ ಬಂತು. ಸ್ವರಾಜ್ಯ ಪದದ ಅರ್ಥವನ್ನು ತಿಳಿಯುವುದಕ್ಕಾಗಿ 1907ರಲ್ಲಿ ಸೂರತ್ನೊಳಗೆ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅಧ್ಯಕ್ಷ ರಾಸ್ ಬಿಹಾರಿ ಬೋಸ್ರು ಇರ್ತಾರೆ. ಸ್ವರಾಜ್ಯ ಪದದ ಅರ್ಥವನ್ನ ತಿಳಿಸಿಕೊಡುವವರೇ ಬಾಲಗಂಗಾಧರ ತಿಲಕರು ಇರ್ತಾರೆ. ಬಾಲಗಂಗಾಧರ ತಿಲಕ್ ಆಗ ತಿಲಕರಿಗೆ ಭಾಷಣ ಮಾಡಲು ಅವಕಾಶವನ್ನ ಕೊಡಲಿಲ್ಲ ಸಭೆಯಲ್ಲಿ ತಿಲಕರಿಗೆ ಭಾಷಣವನ್ನ ಮಾಡಲು ಅವಕಾಶವನ್ನ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಅವಾಗೇನಾಯ್ತಪ್ಪ ಅಂತಂದ್ರೆ, ಬಾಲಗಂಗಾಧರ ತಿಲಕರು ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗೆ ಬಂದ್ರಿ. ಆಗ ಬ್ರಿಟಿಷರು 1908ರಲ್ಲಿ ತಿಲಕರನ್ನ ಅಣುಕು ವಿಚಾರಣೆಗೆ ಗುರಿಪಡಿಸಿ 6 ವರ್ಷಗಳ ಕಾಲ ಬರ್ಮಾದ ಮಾಂಡಲೆ ಎಂಬ ಕಾರಾಗೃಹಕ್ಕೆ ತಳ್ಳಿದರು. ಬರ್ಮಾದ ಮಾಂಡಲೆ ಎಂಬ ಕಾರಾಗೃಹಕ್ಕೆ ತಳ್ಳಿದಾಗ ತಿಲಕರು ಕಾರಾಗೃಹದಲ್ಲಿದ್ದುಕೊಂಡೇ ಗೀತ ರಹಸ್ಯ ಎಂಬ ಕೃತಿಯನ್ನ ರಚಿಸಿದರು. ಗೀತ ರಹಸ್ಯ ಎಂಬ ಕೃತಿಯನ್ನ 6000 ಪುಟಗಳಲ್ಲಿ ಬರೆದಿದ್ದರಿ. ಇನ್ನೇನು ನಾಳೆ ನಾಡಿದ್ದು ಪ್ರಿಂಟಿಗೆ ಕಳಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತು ಸುಟ್ಟು ಹೋದವರು ಎಲ್ಲ. ಆಗ ನಮ್ಮಂತವರಾದ್ರೆ ಹಣಿ ಬರವನ್ನು ನೋಟ್ಸ್ ಬರೀ ವಜ್ಜಾಗ್ತದೆ, ಮಂದಿಗೆ ಹಚ್ತಾರ, ಮಂದಿಗೆ ಇದು ಮಾಡ್ತಾರ. ಆದ್ರೆ ಪುನಃ 2 ತಿಂಗಳಲ್ಲಿ 6000 ಪುಟಗಳನ್ನ ಬರೆದು ಪ್ರಿಂಟಿಗೆ ಕಳಿಸಿದಂತಹ ಮಹಾನ್ ನಾಯಕರಿವರು ಬಾಲಗಂಗಾಧರ ತಿಲಕರು. 1914ರಲ್ಲಿ ಸೆರೆಮನೆಯಿಂದ ಬಿಡುಗಡೆಯಾದಂತಹ ತಿಲಕರು ಮುಂದೆ 1916ರಲ್ಲಿ ಹೋಮರೂಲ್ ಚಳುವಳಿಗೆ ಹುಟ್ಟು ಹಾಕಿದರು. 1920 ಆಗಸ್ಟ್ 1ರಂದು ನ್ಯೂಮೋನಿಯಾ ಎಂಬ ಕಾಯಿಲೆಯಿಂದ ಮರಣ ಹೊಂದಿದರು. ಬಾಲಗಂಗಾಧರ ತಿಲಕರ ಮರಣವನ್ನ ಕುರಿತು ಗಾಂಧೀಜಿಯವರು ಹೇಳ್ತಾರೆ, ಇಂದು ನನ್ನ ಬಲವಾದ ಕೋಟೆಯೇ ಉರಳಿ ಹೋಯಿತು, ಇಂದು ನನ್ನ ಬಲವಾದ ಶಕ್ತಿಯೇ ಮುರಿದು ಬಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ.
ಸಪೋಸ್ ತಿಲಕರೇನಾದ್ರೂ ಇನ್ನೊಂದು 10-20 ವರ್ಷ ಜೀವಂತಿದ್ರು ಅಂದ್ರೆ ಇವತ್ತೇನು ಮಹಾತ್ಮರು ಒಂದು ಈ ಲಿಸ್ಟ್ದಾಗ ನೋಡ್ತೀವಿ, ಎಲ್ಲರಿಗಿಂತ ಶ್ರೇಷ್ಠ ಸ್ಥಾನ ಅಲಂಕರಿಸುವವರು ಯಾರಾಗಿದ್ದರೆ ಬಾಲಗಂಗಾಧರ ತಿಲಕರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು 1916ರ ಹೋಮ್ ರೂಲ್ ಚಳುವಳಿ ಅಂತ ಹೇಳಿ ನಾವು ನೋಡ್ತೀವ್ರಿ. ಹೆಸರೇ ಹೇಳ್ತದ ಸರ್, ಹೋಮ್ ಅಂದ್ರ ಮನೆ, ರೂಲ್ ಅಂದ್ರ ಆಡಳಿತ. ಭಾರತೀಯರನ್ನು ಒಳಗೊಂಡ ಆಡಳಿತದ ವ್ಯವಸ್ಥೆಯೇ ನಮಗ ಬೇಕು, ಭಾರತೀಯರನ್ನು ಒಳಗೊಂಡ ಆಡಳಿತದ ವ್ಯವಸ್ಥೆಯೇ ನಮಗೆ ಬೇಕು ಅನ್ನುವಂಥದ್ದೇ ಹೋಮ್ ರೂಲ್ ಚಳುವಳಿ ಅಂತ ನಾವು ನೋಡ್ತೀವಿ. ಈ ಚಳುವಳಿಗೆ ಹುಟ್ಟು ಹಾಕಿದವರು ಬಾಲಗಂಗಾಧರ ತಿಲಕರು. ಚಳುವಳಿಯ ಮಟ್ಟಕ್ಕೆ ತೀವ್ರ ಸ್ವರೂಪ ತಗೊಂಡು ಬಂದಕ್ಕೆ ಅನಿ ಬೆಸೆಂಟರು ಅಂತ ನೋಡ್ತೀವಿ. ಅನಿ ಬೆಸೆಂಟರು ನ್ಯೂ ಇಂಡಿಯಾ, ಕಾಮನ್ ವೀಲ್ ಎಂಬ ಪತ್ರಿಕೆಗಳನ್ನು ಹೊರಡಿಸಿದರು. ಯಾರು? ಅನಿ ಬೆಸೆಂಟರು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಅನಿ ಬೆಸೆಂಟರೊಂದಿಗೆ ಅವರ ಸಹಪಾಠಿಗಳಾದ ಅರುಂಡಲೆಯವರು, ವಾಡಿಯಾವರು ಸಹಿತ ಸಕ್ರಿಯವಾಗಿ ಭಾಗವಹಿಸಿದರು ಭಾರತದ ಸ್ವತಂತ್ರದ ಚಳುವಳಿಯಲ್ಲಿ. ಭಾರತದ ಸ್ವಾತಂತ್ರ್ಯಕ್ಕೆ ಮತ್ತು ಭಾರತೀಯ ತತ್ವಜ್ಞಾನಕ್ಕೆ ಅನಿ ಬೆಸೆಂಟರು ನೀಡಿದಂತಹ ಕೊಡುಗೆ ಅಪಾರವಾಗಿದೆ ಎನ್ನುವುದನ್ನು ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ 1919ರ ರೌಲೆಟ್ ಕಾಯ್ದೆ ಅಂತ ಬರ್ತದೆ. 1919ರಲ್ಲಿ ಬ್ರಿಟಿಷ್ ಸರ್ಕಾರ ರೌಲೆಟ್ನ ನೇತೃತ್ವದಲ್ಲಿ ಕೆಲವೊಂದು ಕಾಯ್ದೆಗಳನ್ನು ಪಾಸ್ ಮಾಡ್ತೈತಿ. ಈ ಕಾಯ್ದೆಗಳು ಭಾರತೀಯರಿಗೆ ತಂದ ಕರಾಳ ಕಾಯ್ದೆಗಳು. ಭಾರತೀಯರಿಗೆ ತಂದ ಏನದಾವ ಈ ಕಾಯ್ದೆ ಒಳಗಂತ ನೋಡಿದಾಗ, ಸ್ವಾತಂತ್ರ್ಯ ಹೋರಾಟಗಾರರ ಆಸ್ತಿಯನ್ನು ಕಬಳಿಸಲಾಗುತ್ತಿತ್ತು. ಮುಂಜಾಗ್ರತೆ ಇಲ್ಲದೆ ಯಾರನ್ನಾದರೂ ಬಂಧಿಸಬಹುದಿತ್ತು. ಬಂಧಿಸಿದ ವ್ಯಕ್ತಿಯನ್ನ 2 ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಕಾರಾಗೃಹಕ್ಕೆ ತಳ್ಳಬಹುದಿತ್ತು. ಬಂಧಿಸಿದ ವ್ಯಕ್ತಿಯನ್ನು 2 ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಕಾರಾಗೃಹಕ್ಕೆ ತಳ್ಳಬಹುದಿತ್ತು. ಬ್ರಿಟಿಷರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ. ಈ ಕಾಯ್ದೆಯ ವಿರುದ್ಧ ಪಂಜಾಬದಲ್ಲಿ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರು ದಂಗೆ ಎದ್ದರು. ಯಾಕೆ ದಂಗೆ ಎದ್ದರು ಸರ್ ಅಂತ ಕೇಳಿದ್ರೆ, ಸಿಖ್ಖರ ಧಾರ್ಮಿಕ ಲಾಂಛನ ಖಡ್ಗ, ಪ್ರತಿಯೊಬ್ಬ ಸಿಖ್ಖನ ಮನೆಯಲ್ಲಿ ಖಡ್ಗ ಇರಲೇಬೇಕು. ಇವ್ರು ಹೇಳ್ತಾರೆ ನಮ್ಮ ಪರ್ಮಿಷನ್ ಇಲ್ಲಾರ್ದೆ ಖಡ್ಗ ಇಡಬೇಡ ಅಂತ. ಆಗ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರನ್ನ ಬಂಧಿಸಿ ಕಾರಾಗೃಹಕ್ಕೆ ತಳ್ತಾರೆ. ಇವರ ಬಂಧನದ ವಿರುದ್ಧ 1919 ಏಪ್ರಿಲ್ 13ರಂದು ಪಂಜಾಬದ ಅಮೃತಸರದ ಬಳಿಯ ಜಲಿಯನವಾಲಾ ಬಾಗ್ ಎಂಬ ಮೈದಾನದಲ್ಲಿ 10,000ಕ್ಕೂ ಹೆಚ್ಚು ಜನ ಸಿಖ್ಖರು ಸಮಾವೇಶಗೊಂಡರು. ಆಗ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಯಾವುದೇ ಮುನ್ಸೂಚನೆ ಮಾಡದೆ ಗೋಲಿಬಾರ್ ಮಾಡಲು ಅನುಮತಿಯನ್ನ ಕೊಟ್ಟ. 1,650 ಗುಂಡುಗಳು ಹಾರಿದವು. 379 ಜನ ಸ್ಥಳದಲ್ಲಿಯೇ ಮರಣ ಹೊಂದಿದರು. 1000ಕ್ಕೂ ಹೆಚ್ಚು ಜನ ಗಾಯಾಳುಗಳಾದರು. ಈ ಘಟನೆಯಿಂದಾಗಿ ರವೀಂದ್ರನಾಥ ಟ್ಯಾಗೋರರು ತಮ್ಮ ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸಿದರು. ಮಹಾತ್ಮ ಗಾಂಧೀಜಿಯವರು ಕೈಸರ್ ಎ ಹಿಂದ್ ಪದವಿಯನ್ನು ಹಿಂತಿರುಗಿಸಿದರು. ಈ ರೀತಿಯಾಗಿ ಭಾರತೀಯರು ವಿರೋಧವನ್ನ ವ್ಯಕ್ತಪಡಿಸಿದರೆ ಬ್ರಿಟಿಷರು ಡಯರ್ನನ್ನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ರಕ್ಷಕ ಅಂತ ಹೇಳಿ ಬಿರುದು ಬಹುಮಾನಗಳನ್ನು ಕೊಟ್ಟು ಸನ್ಮಾನಿಸಿದರು. ಡಯರ್ನನ್ನು ಹೊಗಳಿ ಬರೆದ ಲಂಡನ್ನದ ಪತ್ರಿಕೆ ಮಾರ್ನಿಂಗ್ ಪೋಸ್ಟ್. ಡಯರ್ ತನ್ನ ಮೇಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದ. ಅಲ್ಲಿ ನೆರೆದಿರುವ ಜನರನ್ನು ಚದುರಿಸುವ ಪ್ರಶ್ನೆಯೇ ನನ್ನದಾಗಿರಲಿಲ್ಲ. ಅಲ್ಲಿ ಕೇವಲ 10,000 ಜನ ಇದ್ರು. ಇಡೀ ಪಂಜಾಬಿನಾದ್ಯಂತ ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವುದೇ ನನ್ನ ಉದ್ದೇಶವಾಗಿತ್ತು. ಮಷಿನ್ ಗನ್ ಹೊಂದಿದ ವಾಹನ ಹೋಗಲು ವಿಶಾಲವಾದ ಪ್ರವೇಶ ದ್ವಾರವಿದ್ದರೆ ಇದರ ಗತಿಯೇ ಬೇರೆ ಮಾಡುತ್ತಿದ್ದೆ. ನನ್ನ ಕಾರ್ಯವನ್ನು ಪೂರ್ಣ ಮಾಡಲಾಗಲಿಲ್ಲ ಎಂಬ ದುಃಖ ನನ್ನನ್ನು ಆವರಿಸಿದೆ ಅಂತ ಪತ್ರ ಬರೆದಿದ್ದ ಯಾರು? ಜನರಲ್ ಡಯರ್ ಅಂತ ಹೇಳಿ ನಾವು ನೋಡ್ತೀವಿ. ಡಯರ್ನ ಈ ಕೃತ್ಯವನ್ನ ವಿಚಾರಿಸಲು ಭಾರತೀಯರು ದಂಗೆ ನಡೆಸಿದಾಗ ಹಂಟರ್ ಆಯೋಗವನ್ನು ನೇಮಿಸ್ತಾರೆ. ಈ ಹಂಟರ್ ಆಯೋಗದಲ್ಲಿ 5 ಜನ ಬ್ರಿಟಿಷರದಾರ, 3 ಜನ ಭಾರತೀಯರದಾರ. ನೀವು ಒಂದು ಮಾತು ಹೇಳ್ತೀವಿ, ಆಯೋಗದೊಳಗೆ ಯಾರ ವರದಿ ಯಾರು ಹೆಚ್ಚು ಜನಸಂಖ್ಯೆ ಇರ್ತದೋ ಅದು ಅವರಂತೆಯೇ ರಚನೆ ಆಗ್ತದೆ. ಆಗ ಅವರು ಡಯರ್ ಬಹಳ ಕರೆಕ್ಟ್ ಕೆಲಸ ಮಾಡ್ಯಾರ ಅಂತ ಹೇಳಿ ಬರೀತಾರೆ. ಹೌಸ್ ಆಫ್ ಲಾರ್ಡ್ಸ್ ಡಯರ್ನ ಮೇಲಿದ್ದ ಕೇಸ್ ತೆಗೆದು ಹಾಕ್ತದೆ. ಹಾಗೆ ಡಯರ್ನಿಗೆ ರಕ್ಷಣೆ ಕೊಡುವ ಕಾಯ್ದೆಯನ್ನ ಪಾಸ್ ಮಾಡ್ತದೆ ಅಂತ ನೋಡ್ತೀವಿ. ಅದಕ್ಕಾಗಿ ಹಂಟರ್ ಆಯೋಗವನ್ನ ನಮ್ಮ ಭಾರತೀಯರು ವೈಟ್ ವಾಷಿಂಗ್ ಬಿಲ್ ಏನಂತ ಟೀಕೆ ಮಾಡ್ತಾರೆ? ಬಿಳಿಯರನ್ನು ಮುಚ್ಚಿ ಹಾಕುವ ನೀತಿ ಅಥವಾ ಬಿಳಿಯರನ್ನು ರಕ್ಷಿಸುವ ನೀತಿ ಅಂತ ಟೀಕೆ ಮಾಡ್ತಾರೆ ಅಂತ ನೋಡ್ತೀವಿ. ಇಷ್ಟು ತೀವ್ರಗಾಮಿಗಳ ಯುಗದಲ್ಲಿ ನಡೆದಂತಹ ಘಟನೆಗಳು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ಅಧ್ಯಯನ ಮಾಡುವುದು ಗಾಂಧಿ ಯುಗ ಅಂತ ನಾವು ನೋಡ್ತೀವಿ. ಇದನ್ನ ಇವತ್ತು ಬರೀರಿ, ನಾಳೆ ಗಾಂಧಿ ಯುಗ ಅನ್ನೋದನ್ನ ಆರಂಭ ಮಾಡ್ತೀವಿ ಅಂತ. ಗಾಂಧಿ ಯುಗ ಮುಗಿದ ಕ್ರಾಂತಿಕಾರಿ.
ಬರ್ಕೊಳ್ಳೋರಿದ್ರ ಬರೀರಿ, ಹೋಗೋರಿದ್ರ ಹೋಗಿ ಹೇಳಪ್ಪ.